ಈ ಸ್ಟೇಜಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು 1 ಸ್ಪೂನ್ ಆದರೆ ಸಾಕು, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಸ್ವಲ್ಪ ಎತ್ತಿಡ್ತೀನಿ. ಈಗ ಕಾರ್ನ್ಫ್ಲವರ್ ಎಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಉಪ್ಪು ಕಡಿಮೆ ಆಗಿರುತ್ತೆ ಟೇಸ್ಟು. ಸೊ ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಆ್ಯಡ್ ಮಾಡಬೇಕು. ಕಾರ್ನ್ಫ್ಲವರ್, ಅಕ್ಕಿ ಹಿಟ್ಟು ಇವೆಲ್ಲ ಹಾಕಿರೋದ್ರಿಂದ ಉಪ್ಪು ನಮಗೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ. ಬರೀ ಆ ಪೌಡ್ರ್ ಹಾಕೋವಾಗ ಕಬಾಬ್ ಪೌಡ್ರು ಉಪ್ಪಿರುತ್ತೆ. ಇನ್ನೊಂದು 5 ನಿಮಿಷ ನೆಂದರೆ ಹಾಕೋಕ್ಕೆ ರೆಡಿ. ಇದು ಉರಿ ಕಡಿಮೆ ಮಾಡಿಬಿಡ್ತೀನಿ. ಪ್ರಜೋ, ಇವೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋದಪ್ಪ. ಇದು ಹಬೆ ಬರೋದಕ್ಕೆ ಶುರು ಆಯಿತು. ಮತ್ತು ಇದೊಂದು 4-5 ಕುಕ್ ಹೋಗಿದ್ರೆ ಚಿಕನ್ ಸಾಂಬಾರು ರೆಡಿ. ಮತ್ತು ಕಬಾಬ್ ಹಾಕಬೇಕು, ಅಷ್ಟೇ ಕೆಲಸ. ಅನ್ನ ಕೂಡ ರೆಡಿ ಆಗಿದೆ. ಈಗ ಇನ್ನು ಬಿದ್ದಿರೋ 2 ಪಾತ್ರೆ ತೊಳೆದ್ರೆ ನನಗೆ ಕಿಚನ್ ಕ್ಲೀನಿಂಗ್ ಕೆಲಸನೂ ಮುಗಿಯುತ್ತೆ. ಬೇಗ ಅದನ್ನು ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಳ್ತೀನಿ. ಸೊ ಕುಕ್ಕರ್ನ ಚೆನ್ನಾಗಿ ಒಂದು 5ರಿಂದ 6 ಕೂಗು ವಿಜಿಲ್ ಬರೆಸಿದ್ದಾಯಿತು. ಈಗ ಮುದ್ದೆ, ಬರೀ ಮುದ್ದೆ ಮಾಡಲ್ಲ ನಾನು, ಒಂದು ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ತೀನಿ. ರಾತ್ರಿ ಅನ್ನ ಏನಾದರೂ ಉಳಿದಿದ್ರೆ ಅದ್ರ ಜೊತೆಗೆ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟು ಆಮೇಲೆ ಹಿಟ್ಟು ಹಾಕಿ ನಾನು ಕಲಸೋದು. ನಮ್ಮ ಮನೇಲಿ ಇದೆ ರೂಢಿ. ಸೊ ನಮ್ಮ ಮನೇಲಿ ಬರೀ ಹಿಟ್ಟು ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ. ಈಗ ಪುಟ್ಟು ಕೂಡ ರೆಡಿ ಆಯಿತು. ಚೆನ್ನಾಗಿ ಬೆಂದ್ಕೊಂಡಿದೆ. ನಾನು ಹಾಗೆ ಎತ್ಕೊಂಡೋಗಿ ಕೊಡ್ತೀನಿ ಅವ್ರಿಗೆ. ಸಕ್ಕರೆ ಬೇಕೋ ಉಪ್ಪು ಬೇಕೋ ಬೆರೆಸ್ಕೊಳ್ಳಿ. ನಾಟಿ ಸಕ್ಕರೆ ಒಂಚೂರು ಬಾಕ್ಸಲ್ಲಿ ಹಾಕಿ ಎತ್ಕೊಂಡು ಹೋಗ್ತೀನಿ. ಯಾಕಂದರೆ ಜಾಸ್ತಿ ಆಗೋದ್ರೆ ಆಮೇಲೆ ಅದೊಂದು ಭಯ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಪುಟ್ಟು ರೆಡಿ ಆಗಿದೆ ಅಂತ. ನೋಡೋದಕ್ಕೆ ರಾಗಿ ಹಿಟ್ಟು ಥರ ಅನಿಸ್ಬೋದು. ರಾಗಿ ಹಿಟ್ಟಲ್ಲೂ ಸೇಮ್ ಅಕ್ಕಿ ಹಿಟ್ಟಲ್ಲಿ ಕೂಡ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ಬೋದು, ಇಲ್ಲ ಬರೀ ರಾಗಿ ಹಿಟ್ಟಲ್ಲೂ ಮಾಡ್ಬೋದು. ಇದು ಕೆಂಪಕ್ಕಿ ಮತ್ತು ಬಿಳಿ ಅಕ್ಕಿಯಲ್ಲಿ ಹಿಟ್ಟಲ್ಲಿ ಮಾಡಿರುವಂತಹ ಪುಟ್ಟು. ಎಷ್ಟು ಚೆನ್ನಾಗಿ ಉದುರಾಗಿ ನೋಡಿ. ಕೊಬ್ಬರಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು, ಏಲಕ್ಕಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಒಂದು ಒಳ್ಳೆ ಟೇಸ್ಟ್ ಇದೆ. ನಾವು ಕೊಬ್ಬರಿ ಸಪ್ರೇಟು ಮತ್ತು ಹಿಟ್ಟು ಸಪ್ರೇಟು ನಾವು ಕೊಳವೆಯಲ್ಲಿ ಹಾಕುವಾಗ ಈ ಕೊಳವೆಯಲ್ಲಿ ಇಲ್ಲಿ ಗಂಟ ಫಸ್ಟು ಕೊಬ್ಬರಿಯನ್ನು ಹಾಕೋತಾರೆ, ಆಮೇಲೆ ಇಲ್ಲಿಗೆ ಹಿಟ್ಟು ಹಾಕ್ಕೊಳ್ತಾರೆ, ಆಮೇಲೆ ಕೊಬ್ಬರಿ, ಆಮೇಲೆ ಒಂದು ಸ್ವಲ್ಪ ಹಿಟ್ಟು. ಸೊ ಈ ಥರ ಸರಿಯಾಗಿ ಇಲ್ಲಿ ಬೇಯೋದಿಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಇವತ್ತು ಇದರಲ್ಲಿ ಮಾಡಿರೋದು. ಈಗ ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಬೇಯೋದಕ್ಕಿಟ್ಟು ಅದು ಎತ್ಕೊಂಡೋಗಿ ಕೊಟ್ಟು ಬರ್ತೀನಿ. ಸೊ ಸಾಂಬಾರು ಒಟ್ಟಿಗೆ ಸಾಂಬಾರು ಕೊಡೋಣ ಅಂತ ಅದು ವಿಜಿಲ್ ಇಳಿದ್ಮೇಲೆ ಹೋಗಿ ಬರ್ತೀನಿ ನಾನು. ಇಡ್ಲಿ ತಪ್ಪಲಲ್ಲಿ ಮಾಡಿದ್ರೆ ಕೆಲಸ ಬೇಗ ಮುಗಿಯುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ, ಜಾಸ್ತಿ ತಲೆನೋವು ಇಟ್ಕೊಳ್ಳಲ್ಲ. ಈಗ ನನ್ನ ಮಗನಿಗೆ ಇದನ್ನು ಹಾಗೆ ತೊಳೆಯೋಕ್ಕೆ ಹಾಕ್ತೀನಿ. ಇದು ನನ್ನ ಮಗನಿಗೆ ಈಗ ಕೊಡ್ತೀನಿ ನಾನು. ಸ್ವಲ್ಪ
ಸೂಪರಾಗಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟಾಗಿ ಕೂಡ ನಾವು ಅಂದ್ಕೋಬೋದು. ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಸೂಪರಾಗಿದೆ. ಆಯಿತಾ? ನಮ್ಮ ಅಪ್ಪನಿಗೆ ಹಾಕ್ಕೋತಾ ಇದ್ದೀನಿ, ನಮ್ಮ ಅಪ್ಪಗೆ ಅಮ್ಮಗೆ. ಸಕ್ಕರೆ ಸ್ವಲ್ಪ ಹಾಕ್ಕೋತೀನಿ, ಹೇಗೂ ಸಕ್ಕರೆನ ಇಷ್ಟಪಡೋದವರು. ಹಾಗೆ ಮುದ್ದೆ ಕೂಡ ಮಾಡ್ಕೊಂಬಿಟ್ಟೆ ಮೆತ್ತಗೆ, ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಅಂತ ಹೇಳಿ. ಸೊ ಹಾಟ್ ಪಾಟಲ್ಲಿ ಹಾಕಿಟ್ಬಿಟ್ರೆ ಅಂದರೆ ಮಕ್ಳಿಗೆ ತಿನ್ನಿಸೋ ಟೈಮ್ಗೆ ಅಡುಗೆ ಎಲ್ಲ ಆಗೋ ಅಷ್ಟೊತ್ತಿಗೆ ಬಿಸಿಯಾಗಿರುತ್ತೆ ಅಂತ. ಎಣ್ಣೆ ಕೂಡ ಕಾದ್ಬಿಡ್ತು. ಈಗ ಎಣ್ಣೆ ಯೂಸ್ ಮಾಡ್ತಾ ಇರೋದು ಬಂದು ಒನ್ಸ್ ಯೂಸ್ ಮಾಡಿರುವಂತಹ ಕಬಾಬ್ ಆಯಿಲೇ. ಸೊ ಈ ಆಯಿಲು ಏನು ನಾನು ಯೂಸ್ ಮಾಡ್ತೀನಿ ಮನೇಲಿ, ಮಿಸ್ಟರ್ ಗೋಲ್ಡು, ಸೊ ಅದೇನೇ. ಸೊ ಅದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಟಿದ್ದೆ. ಸೊ ಅದನ್ನೇ ಈ ವಾರ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ಗೆ ನಾನು ಯೂಸ್ ಮಾಡಲ್ಲ, 2 ಟೈಮ್ಸ್ ರೀಯೂಸ್ ಅಷ್ಟೇ. ಸೊ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಕಬಾಬ್ ಹಾಕಿದ್ವಿ ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗೆಯೇ ಪಾತ್ರೆ ಕೂಡ ತೊಳೆಯೋದಕ್ಕೆ ಹಾಕ್ಕೊಂಡೆ, ಅದನ್ನು ಹಾಗೆ ತೊಳೆದು ಬಿಡೋಣ ಅಂತ. ಮತ್ತು ಹುಡುಗರಿಗೂ ಕೂಡ ಊಟ ಹಾಕ್ಕೊಡ್ಬೇಕು. ಹತ್ತತ್ರ 10:15 ಆಗೋಯ್ತು. ಸ್ವಲ್ಪ ಬೇಗ ಅಡುಗೆ ಮಾಡಿ ಮಕ್ಳಿಗೆ ಊಟ ಹಾಕ್ಬಿಟ್ರೆ ಒಂಥರ ಸಮಾಧಾನವಾಗಿರುತ್ತೆ ನನಗೆ. ಸೊ ಅದಕ್ಕೆ ಅದು ಕೂಡ ರೆಡಿ ಮಾಡ್ತಿದ್ದೀನಿ. ಮತ್ತು ಫಸ್ಟು ಅಪ್ಪಗೆ ಎತ್ಕೊಂಡು ಕೊಡಬೇಕು ಅನ್ನಿಸ್ತಾನೆ ಇತ್ತು. ಸರಿ ಹಾಗೆ ಕಬಾಬು ಹಾಕ್ಕೊಂಡು ಸಾಂಬಾರು, ಕಬಾಬು ಮತ್ತು ಪುಟ್ಟು ಎತ್ಕೊಂಡು ಹೋದರೆ ಒಂದೇ ಸತಿ ಕೆಲಸ ಮುಗಿಯುತ್ತೆ. 2 ಸತಿ ಓಡಾಡೋದು ಯಾರಪ್ಪ ಅನಿಸ್ತಾಯಿತ್ತು. ಸೊ ಇವತ್ತು ಹೇಗನ ಹೋಗಿ ಅಮ್ಮ ಮನೇಲಿ ಒಂದು 3 ಅವರ್ಸ್ ಆದ್ರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಿತ್ತು ನನಗೆ. ಯಾಕಂದರೆ ಜಾಸ್ತಿ ಹೋಗಲ್ಲ, 2-3 ದಿವಸಕ್ಕೊಂದ್ಸಲಿ ಹೋದ್ರೂ ಒಂದು ಅರ್ಧ ಗಂಟೆ ಕೂಡ ಇರಲ್ಲ ನನಗೂ ಬ್ಯುಸಿಯಾಗಿರ್ತೀನಿ ಮನೇಲೆಲ್ಲ ಕೆಲಸ ಮುಗಿಸ್ಕೊಳ್ತಾ. ಸೊ ಈಗ ಎಲ್ಲ 3 ಬಾಕ್ಸು ರೆಡಿ ಮಾಡಿಟ್ಬಿಟ್ಟೆ. ಒಂದು ಸೆಟ್ ಬಂದು ಖಾಲಿ ಇತ್ತು, ಅದು ಮಾಡೋಕ್ಕೆ ಹಾಕಿದ್ದೆ ಪುಟ್ಟು. ಸೊ ಅದನ್ನು ತೆಗೆದಿಟ್ಟು ಹಾಗೆ ಪಾತ್ರೆ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಿಂದಿಂದನೇ ಭಾನುವಾರ ಮಾತ್ರ ಪಾತ್ರೆ ತೊಳ್ಕೊಳ್ಳೇಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಅಡುಗೆಗಳು ಮತ್ತು ಮಕ್ಕಳು ತಿಂತಾ ಇರ್ತಾರೆ. ಮನೇಲಿ ರಜೆ ಇರೋದ್ರಿಂದ ಎಲ್ಲರೂ ಮನೇಲಿರ್ತಾರೆ. ಜಾಸ್ತಿ ಪಾತ್ರೆ ಬೀಳುತ್ತೆ, ನಮ್ಮ ಕೈಯಲ್ಲೇ ನಾವೇ ತಾನೇ ತೊಳೆಯೋದು. ಹಾಗಾಗಿ ಸ್ವಲ್ಪ ಪಾತ್ರೆ ಬೀಳ್ತಿದ್ದಾಗೆ ತೊಳೆದು ಅದು ಡ್ರೈ ಆಗ್ತಿದ್ದಾಗೆ ಜೋಡಿಸ್ಬಿಡ್ತೀನಿ ನಾನು. ಯಾಕಂದರೆ ಮತ್ತೆ ನನಗೆ ಅಡುಗೆ ಮನೇಲಿ ಬಂದು ನಿಲ್ಲಕ್ಕಾಗಲ್ಲ, ಫ್ರೀ ಟೈಮ್ ಬೇಕು ನನಗೂ ಕೂಡ. ಹಾಗೆಯೇ ಹುಡುಗರಿಗೆ ತಿನ್ನಿಸ್ತಾ ಇದ್ದೀನಿ. ಇವನು ಮುದ್ದೆ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ, ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಹಾಕ್ಕೊಂಡು 1-2 ಪೀಸ್ ಕಬಾಬು. ಸೊ ಏನು ನಾನ್ ವೆಜ್ ಮಾಡಿದ್ರೂ ಪ್ರಜ್ವಲ್ ಬಂದು ಚಿಕನ್ ಮಾತ್ರನೇ ತಿನ್ನೋದು. ಸೊ ಅದನ್ನು ನ್ಯಾಯವಾಗಿ ತಿನ್ನಲ್ಲ. ನಮ್ಮ ಮನೆಯವ್ರಿಗೆ ಒಂಚೂರು ಪುಟ್ಟು ಹಾಕ್ಕೊಟ್ಟಿದ್ದೆ, ಅವರು ಒಂದು ಸ್ವಲ್ಪ ತಿಂದ್ಬಿಟ್ಟು ಹೊರಗಡೆ ಕೆಲಸ ಇದೆ ಅಂತ ಹೋದರು. ಸೊ ಇವತ್ತು ಮಕ್ಕಳಿಗೆ ಮುದ್ದೆ, ಅನ್ನ, ಕಬಾಬು, ಚಿಕನ್ ಸಾಂಬಾರು ಎಲ್ಲನೂ ಹಾಕಿ ಚೆನ್ನಾಗಿದೆಯಾ ಅಂತ ಕೇಳ್ಕೊಂಡೆ ತಿನ್ನಿಸ್ತಿದ್ದೆ. ಬಟ್ ಮೊಟ್ಟೆ ಕೋಳಿ ಸಾರು ಬಂದು ತುಂಬಾ ಟೇಸ್ಟಿಯಾಗಿತ್ತು. ನಾನು ಬೆಳಗ್ಗೆ ಟಿಫಿನ್ ಮಾಡಲಿಲ್ಲ. ನಾನು ಬೆಳಗ್ಗೆ ಒಂದು ಸ್ವಲ್ಪ ಓಟ್ಸ್ ಕುಡ್ದಿದ್ದೆ. ಸೊ ಹಾಗಾಗಿ ಸಾಕು, ಅದೇನೇ ಇನಫ್ ಆಗಿತ್ತು. ನನಗೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಒಂದು ಸ್ವಲ್ಪ ಹಾಗೆಯೇ ಫ್ರೀ ಮಾಡಿಕೊಂಡೆ. ಮಧ್ಯಾಹ್ನ ನೋಡ್ಕೊಳ್ಳೋಣ, ಮೇಲೆ ತಿನ್ನೋದು ಬೇಡ ಅಂತ ಹೇಳಿ. ನನಗೆ ಅಜೀರ್ಣ ಥರ ಆಗಿಬಿಡತ್ತೆ. ಸಂಡೇ ಹೆವಿ ಅನಿಸುತ್ತೆ, ಏನಾದರೂ ಒಂಚೂರು ತಿಂದುಬಿಟ್ರೆ. ಒಂಚೂರು ಇವತ್ತು ಹೊಟ್ಟೆ ಖಾಲಿನೇ ಇರಲಿ ಅಂತ ಹೇಳಿ ನಾನು ಓಟ್ಸ್ ಮಾತ್ರ ಕುಡಿದ್ಬಿಟ್ಟು ಅಮ್ಮ ಮನೆಗೆ ಹೋಗೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಟೈಮ್ ನೋಡ್ಬೋದು 11:45. ಅಷ್ಟೊತ್ತಿಗೆ ಮಕ್ಕಳದು ಬಟ್ಟೆ ಎಲ್ಲನೂ ವಾಶ್ ಮಾಡಿಬಿಟ್ಟು ಮನೆ ಮೇಲೆ ಕೂಡ ಒಣಗಾಕ್ಬಿಟ್ಟೆ ನಾನು. ಇವತ್ತೇನು ಚಾಲೆಂಜ್ ಅಂತಂದರೆ 11:15 ಅಷ್ಟೊತ್ತಿಗೆ ಕಿಚನ್ ಕ್ಲೀನಿಂಗು ಮತ್ತು ಅಡುಗೆ, ಬಟ್ಟೆ ವಾಶು, ಮನೆ ಒರೆಸೋದು ಎಲ್ಲನೂ ಆಗಬೇಕು ಅಂತ ಫುಲ್ಲು ಪ್ಲ್ಯಾನಿಂಗಲ್ಲಿದ್ದೆ ನಾನು. ಸೊ ನನ್ನ ಮಗ ನಾನು ಎಲ್ಲ ಫುಲ್ ಖುಷಿ, ಎಲ್ಲ ಕೆಲಸ ಬೇಗ ಮುಗಿತಪ್ಪ, ಆರಾಮಾಗಿ ಅಜ್ಜಿ ಮನೆಗೆ ಹೋಗಿ ಸ್ವಲ್ಪ ತಿರ್ಬೋದು ಅಂತ ನನ್ನ ಮಗ ಹೇಳ್ತಿದ್ದ. ಯಾಕಂದರೆ ಯಾವಾಗ ಹೋದ್ರೂ ಅಷ್ಟೇ ಬೇಗ ಮನೆಗೆ ಹೋಗಬೇಕು, ತುಂಬ ಕೆಲಸ ಇದೆ, ಯೂನಿಫಾರ್ಮ್ಸ್ ವಾಶ್ ಮಾಡಬೇಕು, ಮತ್ತು ಲಂಚ್ ಬಾಕ್ಸಸ್ದು ಬ್ಯಾಗ್ ಇರುತ್ತಲ್ಲ ಅದೆಲ್ಲ ವಾಶ್ ಮಾಡಬೇಕು ಅಂತ.
ಟೆನ್ಷನಲ್ಲೇ ಇರ್ತಾ ಇದ್ದೆ ನಾನು. ಸೊ ಇವತ್ತು ಮಾತ್ರ ಆ ತಪ್ಪು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಸುಮಾರು 2:30ವರೆಗೂ ಅಲ್ಲೇ ಇದ್ದೆ ನಾನು. ಏನಾಯ್ತಂದರೆ ನಾನು ಹೋದಾಗ ಅಪ್ಪ ಇರಲಿಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು. ಸೊ ಅವರು ಕಾರ್ಪೆಂಟ್ರ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಕೆಲಸಕ್ಕೆ ಕರೀತಾನೆ ಇರ್ತಾರೆ. ಸೊ ಒಂದು ಹೋಟ್ಲಲ್ಲಿ ವರ್ಕ್ ಇದೆ ಅಂತ ಹೇಳಿ ಹೋದ್ರಂತೆ. ಸರಿ ಅಮ್ಮ ಅದನ್ನು ಹೇಳಿದ್ರು. ಸರಿ ಬೇಜಾರಾಯ್ತು ನನಗೆ. ಸರಿ ನನ್ನ ಕಣ್ಮುಂದೆನೇ ಹಾಕಿ ಕೊಡಬೇಕು, ಅಪ್ಪ ಏನಂತಾರೋ ಅಪ್ರಿಷಿಯೇಟ್ ಮಾಡ್ತಾರ ಅನ್ನೋ ಥರ ಅನ್ಕೋತಾ ಇದ್ದೆ. ಬಟ್ ಅಪ್ಪ ಇರಲಿಲ್ಲ. ಸರಿ ಅಮ್ಮ ಮರೀದೆ ಅಪ್ಪ ಕೊಟ್ಬಿಡು ಅಂತ ಹೇಳಿ ಪದೇ ಪದೇ ಅದೇ ಹೇಳ್ತಿದ್ದೆ ನಾನು. ಸೊ ಅಮ್ಮಗೂ ಒಂದು ಸ್ವಲ್ಪ ತಿನ್ನಿಸ್ದೆ. ಅಮ್ಮ ತುಂಬಾ ಮೆಚ್ಕೊಂಡ್ರು ಚೆನ್ನಾಗಿದೆ ಅಂತ. ಅವ್ರಿಗೆ ಈ ರೀತಿ ತುಂಬಾ ಒಂಥರ ಹಳೇ ಸ್ಟೈಲಲ್ಲಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ವೈಟ್ ರೈಸ್ಗಿಂತ ರೆಡ್ ರೈಸಲ್ಲಿ ಮಾಡ್ಕೊಂಡೋಗಿದ್ದು ತುಂಬ ಖುಷಿ ಆಯಿತು ಅಮ್ಮಗೆ. ಸೊ ಅಮ್ಮ ಬಂದುಬಿಟ್ಟು ನಾನು ಬ್ರಷ್ ಮಾಡಿಲ್ಲ ಬೇಡ ಅಂತಿದ್ರು. ನಾನು ಅಲ್ಗೂ ಬಲವಂತ ಮಾಡಿ ತಿನ್ನಿಸ್ತಿದ್ದೆ. ಹಾಗೆ ಬಂದು ಅಮ್ಮ ಚಿಕನ್ ಗೊಜ್ಜು ಮಾಡಿದ್ದೀನಿ, ಹೋಗಿ ತಿನ್ನು, ನಿಂಗೆ ಇಷ್ಟ ತಾನೇ ಅಂತಿದ್ರು. ಸರಿ ಇವಾಗ ತಾನೇ ಬೇಡಮ್ಮ, ಬಾಳೆಹಣ್ಣೆಲ್ಲ ತಿಂದಿದ್ದೀನಿ ಬೇಡ ಅಂತ ಹೇಳ್ತಿದ್ದೆ ನಾನು. ನೋಡಿ ಇದು ಅಪ್ಪ ಮಾಡಿರುವಂಥ ಮಂಚ. ನಾನಿದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತೋರಿಸಿದ್ದೆ ನಿಮಗೆ. ಸೊ ಇದನ್ನು ನೋಡಿ ಚೆನ್ನಾಗಿ ಒಂದು ಒಳ್ಳೆ ಬ್ರೌನ್ ಪಾಲಿಷ್ ಕೊಟ್ಟು ಮತ್ತು ಟಚ್ ವುಡ್ ಎಲ್ಲ ಹೊಡೆದು ಸೂಪರಾಗಿ ಶೈನಿಂಗಾಗಿ ಮಾಡಿದ್ದಾರೆ. ಮನೆಗೆ ಅಂತಂದರೆ ನಿಂತು ನಿಧಾನವಾಗಿ ತುಂಬ ನಿಧಾನವಾಗಿ ಮಾಡಿ ಫಿನಿಷ್ ಮಾಡಿರೋದು. ಬೇರೆಯವರು ಆರ್ಡ್ರ್ ಕೊಟ್ಟರೆ ಸ್ವಲ್ಪ ಬೇಗ ಮಾಡಿಕೊಡ್ತಾರೆ ನೀಟ್ ಆ್ಯಂಡ್ ಕ್ಲೀನಾಗಿ. ಇದುವರೆಗೂ ನಮ್ಮ ಅಪ್ಪನ ಕೆಲಸನ ಯಾರೂ ಒಂದು ರಿಮಾರ್ಕ್ ಹೇಳಿದ್ದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಪ್ಪ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಚಿಕ್ಕ ವಯಸ್ಸಿಂದ ಅಪ್ಪನ ವರ್ಕ್ ನೋಡ್ತಿದ್ದೀನಿ. ನಮ್ಮ ಮನೇಲಿರೋ ಎಲ್ಲ ಫರ್ನಿಚರು, ಅಮ್ಮ ಮನೇಲಿರೋ ಎಲ್ಲ ಫರ್ನಿಚರು ಅಪ್ಪನೇ ಮಾಡಿರೋದು. ನಮ್ಮ ಮನೇಲೂ ಅಷ್ಟೇ ಸೋಕೇಶು ಮತ್ತು ಟೀಪಾಯಿ ಎಲ್ಲನೂ ಅಪ್ಪನೇ ಮಾಡಿರೋದು. ಸೊ ನನಗೆ ನಮ್ಮ ಅಪ್ಪನ ವರ್ಕ್ ತುಂಬಾ ಇಷ್ಟ. ಸೊ ನಾನು ತುಂಬಾ ನಮ್ಮ ಅಪ್ಪ ಮಾಡೋ ಕೆಲಸಗಳನ್ನು ಗಮನಿಸಿ ನೋಡ್ತಾ ಇರ್ತೀನಿ. ಆಲ್ಮೋಸ್ಟ್ ಕಿಟಕಿಗಳು ಎಲ್ಲನೂ ಕೂಡ. ಸೊ ನಮ್ಮಪ್ಪ ನೋಡಿ ಇದರ ಶೋಕೇಶ್ ಆಗಿರ್ಬೋದು, ಇಲ್ಲ ದಿವಾನ್ ಆಗಿರ್ಬೋದು, ನಮ್ಮಮ್ಮ ಇಲ್ಲಿ ಮುಂದೆ ಇರೋ ಟೀಪಾಯಿ ಅದಾಗಿರ್ಬೋದು, ಟೇಬಲ್ ಆಗಿರ್ಬೋದು, ಪ್ರತಿಯೊಂದು ಅಪ್ಪನೇ. ಇಲ್ಲಿರುವಂತಹ ಎಲ್ಲ ಐಟಮ್ಸು ಅಪ್ಪನೇ ಮಾಡಿರೋದು ಮೇಯ್ನಾಗಿ ಹೇಳಬೇಕು ಅಂತಂದರೆ. ಹಾಗೆ ಮನೆ ಒರೆಸ್ಕೊಟ್ಬಿಟ್ಟು ನಮ್ಮ ಅಮ್ಮನಿಗೆ ಒಂದು 2:30ವರೆಗೂ ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಸೊ ಅಮ್ಮ ಮನೆಗೆ ಹೋದರೆ ಏನಾದರೂ ಒಂದು ಕೆಲಸ ಮಾಡಿಕೊಟ್ಬಿಟ್ಟೆ ಬರೋದು. ಹಾಗೆ ಪೊರ್ಕೆ ಬೇಕಾ ಅಂತ ಕೇಳಿದ್ರು ಗೊತ್ತಿರೋರು. ಸೊ ಬೇಕು ಅಂತ ಹೇಳಿ ತೊಗೊಂಡೆ. ಒಂದು ಪೊರ್ಕೆ 40 ರೂಪಾಯಿ ಥರ. ಎಷ್ಟು ದೊಡ್ಡದಾಗಿದೆ ನೋಡಿ. ಒಂದು 10 ಪೊರ್ಕೆ ತೊಗೊಂಡೆ ನಾನು, ಇರಲಿ ಮನೇಲಿ ಅಂತ. ಸೊ ತೆಗೆದಿಟ್ರೆ ಏನೂ ಹಾಳಾಗಲ್ಲ. ಆಲ್ಮೋಸ್ಟಾಗಿ ನಾನು ಆರ್ಟಿಫಿಷಿಯಲ್ ಎಲ್ಲ ತೊಗೊಳ್ಳಲ್ಲ, ಪ್ಲಾಸ್ಟಿಕ್ ಇವೆಲ್ಲನೂ ಒರಿಜಿನಲ್ ಏನಿರುತ್ತೋ ಅದನ್ನೇ ನಾನು ಇಷ್ಟಪಡೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.